SIR ಪ್ರಕ್ರಿಯೆ ಬಗ್ಗೆ ಮುದ್ದೇಳ ಮತಕ್ಷೇತ್ರದಲ್ಲಿ 2,18,000 ಜನ ವೋಟರ್ಸ್. ಇವಾಗ ಮ್ಯಾಪಿಂಗ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸುಮಾರು 18,000 ವೋಟರ್ಸ್. ಯಾವ ಕಾರಣಗಳಿಗೆ ಮ್ಯಾಪಿಂಗ್ ಆಗ್ತಾ ಇಲ್ಲ, ಅದನ್ನ ಹೆಂಗೆ ತೆಗೆದು ಹಾಕ್ತೀರಿ ಅಂತ. ಈಗ ನಮಗೆ SIR ಬಗ್ಗೆ ನಾನು ಒಂದು ಡೀಟೈಲ್ಡ್ ಒಂದು ಪ್ರೆಸ್ ಮೀಟ್ ಅನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೇನೆ. ಈಗ ನಮಗೆ SIR ಪ್ರಾಸೆಸ್ ನೋಟಿಫಿಕೇಶನ್ ಆಗಿದೆ. SIR ಪ್ರಾಸೆಸ್ ನೋಟಿಫಿಕೇಶನ್ ಆಗಿದ ನಂತರ ಈಗಲೂ ಮ್ಯಾಪಿಂಗ್ ಚಾಲೂ ಇದೆ. ಮ್ಯಾಪಿಂಗ್ ಆಗಲಿ ಆಗದೇ ಇರಲಿ, ಇವತ್ತು ಕೂಡ ಸ್ವಯಂ ಪ್ರೇರಿತವಾಗಿ ಪಬ್ಲಿಕ್ ಡೊಮೈನಲ್ಲಿ ನೀವೆಲ್ಲರೂ ಕೂಡ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೇನೆ, ಮುಖ್ಯ ಚುನಾವಣಾ ಆಯೋಗ ಕಚೇರಿ CEO ಕರ್ನಾಟಕ ವೆಬ್ಸೈಟ್ನಲ್ಲಿ 2002 ಮತದಾರ ಪಟ್ಟಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಲಭ್ಯವಿದೆ. ಪಬ್ಲಿಕ್ ಡೊಮೈನಲ್ಲಿ ಮೊಬೈಲ್ ಡೌನ್ಲೋಡ್ ಮಾಡ್ಕೋಬೋದು. ಎಂಟೈರ್ ವೋಟರ್ ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡ್ಬೋದು. ಯಾವುದೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಕ್ರಾಸ್ ದ ಕಂಟ್ರಿ, ನಮ್ಮ ರಾಜ್ಯದಲ್ಲಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ನೀವು ಹಾಕ್ತಿರೋ 2002 ಮತದಾರ ಪಟ್ಟಿ ಅದು ಬರ್ತದೆ. ಆ ಮತದಾರ ಪಟ್ಟಿನಲ್ಲಿ ಈಗ ನಾನು ಇವತ್ತು ಮತದಾರರಾಗಿದ್ದೇನೆ ಅಂದರೆ ನನ್ನ ಹೆಸರೇ ಇದೆಯಾ ಅಥವಾ ನನ್ನ ತಂದೆ ತಾಯಿ ಅಜ್ಜಿ ಹೆಸರು ಇದೆಯಾ ಅಂತ ನಾನು ಚೆಕ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಚೆಕ್ ಮಾಡ್ಕೊಂಡು ನೀವು ಇಟ್ಕೊಂಡ್ರೆ ಸಾಕು. ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಕೈಯಲ್ಲಿ ಸಿಗುವಾಗ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಈ 2 ಕಾಲಗಳು 2002 ಮತದಾರ ಪಟ್ಟಿನಲ್ಲಿ ನಿಮ್ಮದೇ ಹೆಸರಿದೆಯೋ ಅಥವಾ ನಿಮ್ಮ ಸಂಬಂಧಿಕರ ಹೆಸರಿದೆಯೋ ಅಂತ 2 ಕಾಲಗಳು. ಈ 2 ಕಾಲದಲ್ಲಿ ಇನ್ಫಾರ್ಮೇಷನ್ ಸ್ವಯಂ ಪ್ರೇರಿತವಾಗಿ ನೀವು ಬರೆದು ಕೊಡಬಹುದು. ದಟ್ ಈಸ್ ಆಲ್ಸೋ ಮ್ಯಾಪಿಂಗ್ ಕ್ಯಾನ್ ಬಿ ಡನ್ ಬೈ ಸೆಲ್ಫ್ ಆಲ್ಸೋ. ಆಯ್ತಾ, ಸೆಲ್ಫ್ ಮಾಡ್ಬೋದು. ಮಾಡ್ಕೊಂಡಿದ ನಂತರ BLO ಅದನ್ನು ವೆರಿಫೈ ಮಾಡಿ ಸೈನ್ ಮಾಡಿ AERಗೆ ಕಳಿಸ್ಕೊಡ್ತಾರೆ. ಬಟ್ ಈ ಪ್ರಾಸೆಸ್ನಲ್ಲಿ ಅತಿ ಮುಖ್ಯ ಏನಂತ ಹೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಅನ್ನು BLO ಕೊಡುವಂಥವ್ರು ಸೈನ್ ಮಾಡಿ ವಾಪಸ್ ಕೊಡುವುದು. BLO ಕೊಡಬೇಕು. ಎನ್ಯುಮರೇಷನ್ ಫಾರ್ಮ್ ಅನ್ನು ಯಾರಾದ್ರೂ ಒಬ್ಬರು ಸೈನ್ ಮಾಡಿ ವಾಪಸ್ ಕೊಟ್ಟರೆ ಅವ್ರ ಹೆಸರು ಖಂಡಿತವಾಗಿ ಕರಡು ಮತದಾರ ಪಟ್ಟಿಯಲ್ಲಿ ಮಧ್ಯೆ ಬರುತ್ತದೆ. ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಬಿಟ್ಟು ಹೋಗ್ತದೆ. ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡುವಂಥದ್ದು ಕಡ್ಡಾಯ. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅವರು ಸೈನ್ ಮಾಡಿ ಕೊಡುವಾಗ ಒಂದು ವೇಳೆ ಮ್ಯಾಪ್ ಆಗಲಿಲ್ಲ ಅಂತ ತಿಳ್ಕೊಳ್ಳೋದು. ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಮ್ಯಾಪ್ ಆಗಲಿಲ್ಲ ಅಂತ ತಿಳ್ಕೊಳ್ಳೋದು, ಅವ್ರ ಹೆಸರನ್ನು ತೆಗೆದು ಹಾಕುವುದಲ್ಲ. ಇಟ್ ಇಸ್ ನಾಟ್ ಆಟೋಮೆಟಿಕ್. ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಡ್ತಾರೆ, ಆ 2 ಕಾಲವನ್ನು ಖಾಲಿ ಬಿಟ್ಟಿದ್ದಾರೆ. ಅಂದ್ರೆ 2002 ಮತದಾರ ಪಟ್ಟಿನಲ್ಲಿ ಅವ್ರದ್ದು ಹೆಸರು ಅಥವಾ ಅವ್ರ ಸಂಬಂಧಿಕರ ಹೆಸರು ಇಲ್ಲ. ನೀವು ಹುಡುಕಿದ್ದೀರಾ, ಸಿಕ್ಕಿಲ್ಲ. BLO ಹುಡುಕಿದ್ದಾರೆ, ಸಿಕ್ಕಿಲ್ಲ. ಅನ್ಮ್ಯಾಪ್ಡ್ ಕೇಸಸ್, ಆ 2 ಕಾಲಮ್ ಖಾಲಿ ಬಿಡಬೇಕಾಗಿದೆ. ಅದು ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟಿದ್ರೆ ಅವ್ರದ್ದು ಕೂಡ ಹೆಸರು ಕನ್ನಡ ಮತದಾರ ಪಟ್ಟಿಯಲ್ಲಿ ಬರ್ತದೆ. ಮ್ಯಾಪು ಆಗಲಾರ್ದು ಕೂಡ. ಬಟ್ ಅಂಥವ್ರಿಗೆ ಏನಾಗ್ತದೆ, ನೋಟಿಸ್ ಜನರೇಟ್ ಆಗ್ತದೆ. ಅವ್ರಿಗೆ ಅವಕಾಶ ಕೊಡಬೇಕು. ಅವ್ರಿಗೆ ಯಾವ ದಾಖಲೆ ಕೊಡಬೇಕಂತ ಹೇಳಿ ಆ ಎನ್ಯುಮರೇಷನ್ ಫಾರ್ಮು ಹಿಂದೆನೆ ಮ್ಯಾಪಿಂಗ್ ಆಗಲಾರದ ಕೇಸಸ್ಗಳು ಕೂಡ ಆ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಅವರು ಸೈನ್ ಮಾಡಿಕೊಡ್ತಾರೆ. ಅವ್ರ ಹೆಸರು ಕೂಡ ಮತದಾರ ಪಟ್ಟಿಗೆ ಬರ್ತದೆ. ಅವರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ನಲ್ಲಿ ಇದು ಯಾವ ದಾಖಲೆ ಕೊಡಬೇಕಂತ ಹೇಳಿ ಚುನಾವಣಾ ಆಯೋಗದಿಂದ ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಪಟ್ಟಿ ಕೊಟ್ಟಿದ್ದಾರೆ. ಆ ದಾಖಲೆಯಲ್ಲಿ ಇದ್ದರೆ ಆ ದಾಖಲೆಯನ್ನು ಅವ್ರಿಗೆ ಕೊಟ್ಟರೆ ಮುಗಿತು. ಅವ್ರ ಹೆಸರು ಕನ್ನಡ ಮತದಾರ ಪಟ್ಟಿಗಳು ಇರ್ತದೆ, ಅಂತಿಮ ಮತದಾರ ಪಟ್ಟಿಗಳು ಇರ್ತದೆ. ಸೊ ಮ್ಯಾಪಿಂಗ್ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ, ಈ ಎನ್ಯುಮರೇಷನ್ ಫಾರ್ಮ್ ತುಂಬುವಂಥ ಸಂದರ್ಭದಲ್ಲಿ ಈಗಾಗಲೇ ಮ್ಯಾಪಿಂಗ್ ಆಗಿದ್ರೆ ಅವ್ರದ್ದು ಇನ್ಫಾರ್ಮೇಷನ್ ಅನ್ನು ನೋಡಿ ಬರೆಯಲಿಕ್ಕೆ ಈಸಿ ಆಗ್ತದೆ, ಅನುಕೂಲ ಆಗ್ತದೆ ಅಂತ ಅಷ್ಟೇ. ಮ್ಯಾಪಿಂಗ್ ಮಾಡಿದವರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರ ಹೆಸರು ಕನ್ನಡ ಮತದಾರ ಪಟ್ಟಿಗೆ ಬರಲ್ಲ. ಮ್ಯಾಪಿಂಗ್ ಮಾಡದೇ ಇರುವಂಥವ್ರು ಸೈನ್ ಮಾಡಿ ಕೊಟ್ಟು ಅವ್ರ ಹೆಸರು ಬರ್ತದೆ. ಯಾರಿಗೂ ಮ್ಯಾಪಿಂಗ್ ಆಗಲಿಲ್ಲ, ಅವ್ರದ್ದು ಸೆಲ್ಫ್ ಮ್ಯಾಪಿಂಗು ಆಗಲಿಲ್ಲ, ಪ್ರೊಜೆನಿ ಮ್ಯಾಪಿಂಗು ಆಗಲಿಲ್ಲ ಅಂತ ಹೇಳಿದರೆ ಅವರು ಆಗಲೇ ಏನು ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ನೋಟಿಸ್ ಕೊಡುವಾಗ ಬಂದು ಕೊಟ್ಟರೆ ಅವ್ರ ಹೆಸರು ಕೂಡ ಮತದಾರ ಪಟ್ಟಿಯಲ್ಲಿ ಮುಂದುವರಿಯುತ್ತದೆ. ಇದರಲ್ಲಿ ಯಾವುದು ಅರ್ಹ ಮತದಾರರನ್ನು ಕೈಗೊಳ್ಳುವಂಥ ಪ್ರಕ್ರಿಯೆ ಆಗುವುದಿಲ್ಲ. ನೋಟಿಸ್ ಇಸ್ ನಾಟ್ ಎ ನೋಟಿಸ್ ಆಫ್ ಡೆಲಿಷನ್, ಇಟ್ ಇಸ್ ಎ ನೋಟಿಸ್ ಫಾರ್ ಸೀಕಿಂಗ್ ಡಾಕ್ಯುಮೆಂಟ್ಸ್. ಸೊ ಇದರಲ್ಲಿ ಯಾವುದೂ ಗೊಂದಲ ಇಲ್ಲ. ಈಗ ಬೇರೆ ಬೇರೆ ರಾಜ್ಯ ಕಂಪಾರಿಸನ್ನಲ್ಲಿ ನಮ್ಮ ಇದರಲ್ಲಿ ಚೆನ್ನಾಗಿಯೇ ಈಗ ಮ್ಯಾಪಿಂಗ್ ಪ್ರಕ್ರಿಯೆ ಆಗಿದೆ. ಈಗ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿರ್ಲಿಕ್ಕಿಲ್ಲ BLO. ಅದಕ್ಕೆ ನಾನು ನಿಮ್ಮ ಮುಖಾಂತರ ಜನರಿಗೂ ಕೂಡ ಏನು ವಿನಂತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಸ್ವಯಂ ಪ್ರೇರಿತವಾಗಿ ನೀವೇ 2002 ಮತದಾರ ಪಟ್ಟಿಯನ್ನು ನಿಮ್ಮ ಮೊಬೈಲ್ನಲ್ಲಿನೋ ಕಂಪ್ಯೂಟರ್ನಲ್ಲೋ ಡೌನ್ಲೋಡ್ ಮಾಡಿಕೊಂಡು ನೋಡಲಿಕ್ಕೆ ಅವಕಾಶ ಇದೆ. ಅದನ್ನು ನೋಡ್ಕೊಂಡ್ಬಿಟ್ಟು ನಿಮ್ಮ ಹೆಸರು ಇದ್ದರೆ ಅದನ್ನು ಯಾವ ಮಾರ್ಕ್ನಲ್ಲಿ ಯಾವ ಸೀರಿಯಲ್ ನಂಬರಲ್ಲಿ ಇದೆ ಅಂತ ನೋಟ್ ಮಾಡ್ಕೊಂಡು ಇಟ್ಟಿರಿ. ಅಥವಾ ನಿಮ್ಮ ತಾಯಿ ತಂದೆ ಅಜ್ಜ ಹೆಸರಿದ್ರೆ ಅದನ್ನು ನೋಟ್ ಮಾಡಿ ಯಾಕಂದರೆ ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಕೈನಲ್ಲಿ ಸಿಗುವಾಗ ಅದನ್ನು ಕೊಟ್ಟರೆ ಸಾಕು. ಅದನ್ನು ಬರೆದು ಕೊಟ್ಟರೆ ಅದು ಮ್ಯಾಪಿಂಗ್ ಆಗಿದೆ ಅಂತ ಭಾವಿಸಿ ಅವ್ರದ್ದು ಹೆಸರು
ಸೇರಿಸಲಾಗುವುದು, ಏನು ವೆರಿಫೈ ಮಾಡ್ತಾರೆ ಅದನ್ನು ಸೇರಿಸಲಾಗುವುದು. ಸೊ ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ. ಇಷ್ಟು ಸರಳ ಇದು ಇದ್ದಾಗ ಕೆಲವು ರಾಜಕೀಯ ಪಕ್ಷಗಳು ಈ ಪ್ರಕ್ರಿಯೆ ವಿರೋಧಿಸ್ತಾ ಇದ್ದಾವೆ ಸರ್, ಅದು ಯಾಕೆ ಅಂತ? ಅವ್ರಿಗೂ ಎಲ್ಲರಿಗೂ ಕರೆದು ಮುಖ್ಯ ಚುನಾವಣಾ ಆಯೋಗ ಇದು ನಮ್ಮ ಚೀಫ್ ಎಲೆಕ್ಷನ್ ಆಫೀಸರ್ ಅವ್ರ ಕಚೇರಿನಲ್ಲಿ ಕೂಡ ಅದನ್ನು ರೆಸ್ಪೆಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿಯೂ ಕೂಡ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅನ್ನು ಕರೀತಾರೆ. ನನ್ನ ಆಫೀಸ್ನಲ್ಲಿ ಸುಮಾರು ಸುದೀರ್ಘವಾಗಿ 1.5-2 ತಾಸು ಈ ಪ್ರತಿಯೊಂದು ಪ್ರಕ್ರಿಯೆಗೆ ಏನು ನಿಮಗೆ 2 ನಿಮಿಷದಲ್ಲಿ ಹೇಳ್ತಾ ಇದ್ದಾರೆ, ಅವ್ರು 2 ತಾಸು ಪ್ರತಿಯೊಂದು ಅರ್ಥಾರ್ಥವಾಗಿ ಅವರಿಗೆ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಯಾವುದು ಗೊಂದಲಗಳಿಗೆ ಇದರಲ್ಲಿ ಆಸ್ಪದ ಇರೋದಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುವಂಥ ನಿರ್ದೇಶನಗಳು ತುಂಬ ಸ್ಪಷ್ಟ ಇದೆ. ಎವ್ರಿ ಸ್ಟೇಜ್ನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಏನು ನಾವು ಮಾಡ್ತಾ ಇದ್ದೇವೆ ಅನ್ನೋದು ನಾವು ಕೊಡಬೇಕು. ಈಗ ಏನು ಎನ್ಯುಮರೇಷನ್ ಫಾರ್ಮ್ ಕೊಡ್ತೇವಲ್ಲ, ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಕಲೆಕ್ಷನ್ ವಾಪಸ್ಸು ಆಗಲಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಷನ್ ಆಗಲಿಲ್ಲ, ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಅಂತ 4 ಕ್ರೈಟೀರಿಯಾ ಇದೆ. ಅದರಲ್ಲಿ ಯಾವ ಕಾರಣದಿಂದ ಅದು ಕಲೆಕ್ಟ್ ಆಗಲಿಲ್ಲ ಅನ್ನೋಂಥದ್ದು ಕೂಡ ಪಟ್ಟಿ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯತಿ, ಗ್ರಾಮ ಚಾವಡಿ ಮತ್ತು ತಹಸೀಲ್ದಾರ್ ಕಚೇರಿನಲ್ಲಿ ಪಾರದರ್ಶಕವಾಗಿ ಪ್ರಚುರಪಡಿಸಬೇಕಂತ ಇದೆ. ಅವರನ್ನು ಪೊಲಿಟಿಕಲ್ ಪಾರ್ಟೀಸ್ ಕರೆದು ನಮ್ಮ ಕಚೇರಿಯಿಂದ ನಾಳೆಯವರೆಗೆ ಅದನ್ನು ಕೊಟ್ಟು ಹ್ಯಾಂಡ್ ಓವರ್. ಸೊ ಈ ರೀತಿ ಸಾಕಷ್ಟು ಬದಲಾವಣೆಗಳು ಮತ್ತು ಸೂಚನೆಗಳನ್ನು ಕಮಿಷನಿಂದ ಈಗ ಹಿಂದೆ ಬೇರೆ ಬೇರೆ ಕಡೆ ಏನು ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಅರಿದುಕೊಂಡು ಇದನ್ನು ತುಂಬ ಸರಳವಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 90% ಅಷ್ಟು ಮ್ಯಾಪಿಂಗ್ ಓವರಾಲ್ ಜಿಲ್ಲೆ ಇರಬೇಕಂತ ಹೇಳಿದರೆ 4 ವಯಸ್ಸು ಜಾಸ್ತಿ ಇರ್ತದೆ, 92% ಆಗಿದೆ. ಉಳಿದಂಥವ್ರಿಗೂ ಏನಿಲ್ಲ. ಅದೇ ರೀತಿ ಮ್ಯಾಪಿಂಗ್ ಆಗಿದ್ದವ್ರಿಗೂ ಕೂಡ ನೋಟಿಸ್ ಬರುವುದಿಲ್ಲ ಅಂತ ಇಲ್ಲ. ಉದಾಹರಣೆಗೆ ಮ್ಯಾಪಿಂಗ್ ಆಗಿರ್ತದೆ, ಅದನ್ನೇ ಹೇಳ್ಬಿಡ್ತೀವಿ, ಮ್ಯಾಪಿಂಗ್ ಆಗಿರ್ತದೆ, ಆದರೂ ಅವರು ಮ್ಯಾಪಿಂಗ್ ಇರುವುದರಲ್ಲಿ ಹಸ್ಬೆಂಡ್ ಅಂತ ಇರ್ತದೆ, ಸೆಕ್ಸ್ ಲಿಂಗ ನೋಡಿದರೆ ಹೆಣ್ಣು ಅಂತ ಇರ್ತದೆ, ಹಸ್ಬೆಂಡ್ ಹೆಣ್ಣು ಹೆಂಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ನೀವು ಕೊಡುವಂಥ ಇನ್ಫಾರ್ಮೇಷನ್ ಮತ್ತು ಎಲೆಕ್ಷನ್ ಡೇಟಾಬೇಸ್ನಲ್ಲಿ ಇರುವ ಇನ್ಫಾರ್ಮೇಷನ್ ಇದು 2 ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿ, ತಂದೆ ಮತ್ತು ಮಗನಿಗೆ ವಯಸ್ಸಿನ ವ್ಯತ್ಯಾಸ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಇಟ್ಸ್ ನಾಟ್ ಅ ಪಾಸಿಬಿಲಿಟಿ ಅಂತ ಹೇಳಿ ಈ ರೀತಿ ಒಂದು 4-5 ಮಾನದಂಡಗಳನ್ನು ಇಟ್ಟುಕೊಂಡು ಎಲೆಕ್ಷನ್ ಡೇಟಾಬೇಸು ಮತ್ತು ನೀವು ಮ್ಯಾಪಿಂಗ್ ಮಾಡಿರುವಂಥ ಡೇಟಾಬೇಸನ್ನು ಹೊಂದಾಣಿಕೆ ಮಾಡಿ ಏನಾದರೂ ಈ ರೀತಿ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿದರೆ ಮ್ಯಾಪಿಂಗ್ ಆದರೂ ಕೂಡ ಅಂಥವರೆಗೂ ನೋಟಿಸ್ ಸಿಗ್ತದೆ. ಈ ರೀತಿ ನಿಮ್ಮದು ಮಿಸ್ಮ್ಯಾಚ್ ಇದೆ, ಇದರಲ್ಲಿ ಸರಿಯಾದ ದಾಖಲೆಗಳನ್ನು ಕೊಡಿ ಅಂತ ಹೇಳಿ. ಅವ್ರಿಗೂ ಯಾರು ತೆಗೆದಾಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೂ ಈ ಮ್ಯಾಪ್ ಆದವ್ರಿಗೂ ಕೂಡ ಈ ರೀತಿ ಮಿಸ್ಮ್ಯಾಚ್ ಇದ್ದರೆ ನೋಟಿಸ್ ಹೋಗ್ತಾರೆ, ಅವ್ರು ಬರ್ತಾರೆ, ದಾಖಲೆ ಕೊಡ್ತಾರೆ, AER ಮತ್ತು ER ಹಿಯರಿಂಗ್ ಮಾಡಿ ಅವರಿಗೆ ಒಂದು ಆರ್ಡರ್ ಮಾಡ್ತಾರೆ. ಸುಮ್ಮನೆ ಇಲ್ಲ, ಆರ್ಡರ್ ಮಾಡ್ತಾರೆ. ರೆಸಿಪಿ ಸ್ಪೀಕಿಂಗ್ ನೋಟಿಸ್ ಕೊಟ್ಟು ಏನು ಮಾಡಿ ಆರ್ಡರ್ ಮಾಡಬೇಕಂತ ಹೇಳಿ ಎಲ್ಲ ಪ್ರಾಸೆಸನ್ನು ಫಾಲೋ ಅಪ್ ಮಾಡಲಿಕ್ಕೆ ನಮ್ಮ BLOಗಳಿಗೆ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ತರಬೇತಿ ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಮಾಸ್ಟರ್ ಟ್ರೈನರ್ಸ್ಗೆ ಎಲ್ಲರಿಗೂ ಟ್ರೈನಿಂಗ್ ಆಗಿದೆ. ಬೆಳಗಾವಿನಲ್ಲಿ ವಿಭಾಗವಾದ ಕೂಡ ಟ್ರೈನಿಂಗ್ ಆಗಿದೆ. ನಮಗೆ ಕೂಡ ಈಗ ಬೆಂಗಳೂರಿನಲ್ಲಿ ಮೊನ್ನೆ ಟ್ರೈನಿಂಗ್ ಮಾಡಿಸಿದ್ದಾರೆ. ಸೊ ಹಂತವಾಗಿ ಎಲ್ಲರಿಗೂ ಇದು ಎಂಟೈರ್ ಪ್ರಕ್ರಿಯೆ ಬಗ್ಗೆ ಪಾರದರ್ಶಕವಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ನಡೀತಾ ಇದೆ. ನಿಮ್ಮ ಸಹಕಾರವೂ ಬೇಕು, ಮತ್ತು ನಿಮಗೆ ಕಾಲಕಾಲಕ್ಕೆ ನಮ್ಮಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ರೆಗ್ಯುಲರ್ ಆಗಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.